ದಿನಕ್ಕೊಂದು ದೈವವಾಕ್ಯ. ಮನುಷ್ಯ ಮನಬಂದಂತೆ ಮಾರ್ಗವನ್ನಾರಿಸಿಕೊಂಡರೂ ಸರ್ವೇಶ್ವರನೇ ಅವನ ನಡತೆಯನ್ನು ಪರಾಂಬರಿಸುವವನು. ಜ್ಞಾನೋಕ್ತಿಗಳು 16:9. ಆತ್ಮಾವಲೋಕನ. ಮಾನವ ಯೋಜನೆಗೆ ದೈವಿಕ ಮಾರ್ಗದರ್ಶನ ಅತ್ಯವಶ್ಯಕ. ಯೋಜನೆಗಳನ್ನು ರೂಪಿಸುವವರು ನಾವಾದರೆ ನಮ್ಮ ಹೆಜ್ಜೆಗಳನ್ನು ನಿರ್ದೇಶಿಸುವವರು ಸರ್ವೇಶ್ವರ. ಮಾನವನು ತನ್ನ ಜೀವನದ ಬಗ್ಗೆ ಯೋಜಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ನಾವು ನಮ್ಮ ಮಾರ್ಗಗಳನ್ನು ರೂಪಿಸಿಕೊಳ್ಳುತ್ತೇವೆ, ಗುರಿಗಳನ್ನು ಹೊಂದಿಸುತ್ತೇವೆ, ಆಯ್ಕೆಗಳನ್ನು ಮಾಡುತ್ತೇವೆ, ಉದ್ದೇಶಗಳನ್ನು ಸಾಧಿಸಲು ಶ್ರಮಿಸುತ್ತೇವೆ. ಇವುಗಳನ್ನೆಲ್ಲ ಅಂತಿಮವಾಗಿ ಸಿದ್ಧಿಗೆ ತರುವವನು ಸರ್ವೇಶ್ವರ. ನಮ್ಮ ಯೋಜನೆಗಳನ್ನು ರೂಪಿಸಿದಾಗಲೂ ಅವುಗಳನ್ನು ಮರುನಿರ್ದೇಶಿಸುವವನು ಸರ್ವೇಶ್ವರ. ನಮ್ಮ ನಿರ್ಧಾರಗಳಲ್ಲಿ ಆತನ ಮಾರ್ಗದರ್ಶನವನ್ನು ಹುಡುಕಬೇಕು. ಅದು ನಾವು ಆರಂಭದಲ್ಲಿ ಉದ್ದೇಶಿಸಿದ್ದಕ್ಕಿಂತ ಭಿನ್ನವಾಗಿದ್ದರೂ ಸಹ ಆತನೇ ನಮ್ಮನ್ನು ಅತ್ಯುತ್ತಮ ಫಲಿತಾಂಶಕ್ಕೆ ಕರೆದೊಯ್ಯುತ್ತಾನೆ ಎಂಬುದು ಸತ್ಯ. ನಮ್ಮ ಮುಂದಿನ ಹಾದಿ ಅಸ್ಪಷ್ಟವಾಗಿದ್ದರೂ ದೇವರು ನಮ್ಮ ಹೆಜ್ಜೆಗಳನ್ನು ಮಾರ್ಗದರ್ಶಿಸುತ್ತಿದ್ದಾನೆ. ಇದು ನಮ್ಮನ್ನು ಆತನ ಚಿತ್ತವನ್ನು ಹುಡುಕಲು, ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಮ್ಮನ್ನು ಮುಂದೆ ಕರೆದೊಯ್ಯಲು ಆತನ ಕೃಪೆ ಮತ್ತು ಬುದ್ಧಿವಂತಿಕೆಯನ್ನು ಅವಲಂಬಿಸಲು ಪ್ರೋತ್ಸಾಹಿಸುತ್ತದೆ ಎಂಬುದ ಅರಿತು ಬಾಳಿದರೆ ಒಳಿತಲ್ಲವೇ?